ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸೊ ಶಿವರಾತ್ರಿ ಹಬ್ಬದ ದಿವಸದ ವ್ಲಾಗ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಬ್ಬದ ದಿವಸ ಬೆಳಗ್ಗೆ ನನ್ನ ಮಗ ರೆಡಿಯಾಗಿ ಕುತ್ಕೊಂಬಿಟ್ಟಿದ್ದ, ಅದಕ್ಕೆ ಅವನಿಗೆ ರೇಗಿಸ್ತಾ ಇದ್ದೆ. ಹಾಗೆ ಈವನ್ ಡ್ರೆಸ್ನ ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಸೊ ಸಖತ್ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿತ್ತು, ನನ್ನ ಸೈಜಿಗೆ ಕರೆಕ್ಟಾಗಿತ್ತು. ಯೂಶ್ವಲಿ ಆನ್ಲೈನ್ ಶಾಪಿಂಗ್ ಮಾಡೋವಾಗ ಒಂದು ಸೈಜ್ ನಾವು ಏನೇ ಕೊಟ್ಟಿದ್ರು ಕೆಲವೊಂದು ಸತಿ ನಮಗೆ ಅನ್ಫಿಟ್ ಅನ್ನೋ ಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ನಾನು ಆನ್ಲೈನಲ್ಲಿ ಬುಕ್ ಮಾಡೋದಕ್ಕೆ ಹೋಗೋದಿಲ್ಲ. ಬಂದು ಮತ್ತೆ ರಿಟರ್ನ್ ಹೋಗಿ ಈ ರೀತಿ ಎಲ್ಲ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ಬಟ್ ಫಾರ್ ದಿ ಫಸ್ಟ್ ಟೈಮೇ ನಾನು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಟಾಪ್ ಕೂಡ, ಹಾಗೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಬೆಳಗ್ಗೆನೇ ತುಪ್ಪದ ಬತ್ತಿ ಎಲ್ಲ ಹಚ್ಚೋದಕ್ಕೆ ತುಪ್ಪ ಖಾಲಿಯಾಗಿತ್ತು. ಸೊ ಹಾಗಾಗಿ ಮನೆಯಲ್ಲಿ ಕಡ್ದಿಟ್ಟಿರುವಂಥ ಬೆಣ್ಣೆ ಇಟ್ಟಿದ್ದೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ತುಪ್ಪ ಎಲ್ಲ ಕಾಯಿಸ್ಕೊಂಡೆ, ಅದು ರೆಡಿ ಮಾಡಿ ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವತ್ತು ಸ್ವಲ್ಪ ಲೇಟ್ ಆಯಿತು, ಸಂಡೇ ಆಗಿರೋದ್ರಿಂದ ಒಂದು 6 ಗಂಟೆ ಹಂಗೆ ನಾನು ಎದ್ದಿದ್ದು ಕೂಡ. ಎದ್ದು ನೋಡಿ, ಒಂದು ದಿವಸ ಏನಾದರೂ ನಾವು ಲೇಟಾಗಿ ಎದ್ದು ಮಾಡ್ತೀವಿ ಅಂತಂದರೆ 9-9:30 ಹೋಗ್ಬಿಡುತ್ತೆ ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಅದೇ ಬೇಗನೆ ಅಂದರೆ ಒಂದು ಅರ್ಲಿ ಮಾರ್ನಿಂಗ್ ಒಂದು 5 o'clock ಹಂಗೆ ಎದ್ದುಬಿಟ್ರೆ 6-6:30 ಅಷ್ಟರಲ್ಲಿ ಮನೆ ಕೆಲಸನೂ ಮಾಡಿ ಪೂಜೆನೂ ಎಲ್ಲ ಹೋಗಿರುತ್ತೆ. ಸ್ವಲ್ಪ ಲೇಟಾಗಿದ್ರೆ ಈ ರೀತಿ ಕೆಲಸಗಳು ಕೂಡ ಲೇಟ್ ಆಗುತ್ತೆ. ದಿಂಡು ಮಾಡ್ಕೊಂಡಿರಲಿಲ್ಲ. ಸೊ ಒಂದೆರಡು ದಿಂಡು ಮಾಡ್ಕೊಳ್ಳೋಣ ಪೂಜೆಗೆ ಅಂತ ಅಂದ್ಬಿಟ್ಟು ಶಾವಂತಿಗೆ ಹೂವಿನ ದಿಂಡನ್ನ ರೆಡಿ ಮಾಡಿ ಪೂಜೆಗೆ ಏನೇನು ಬೇಕೋ ಎಲ್ಲ ತೆಗೆದಿಟ್ಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ, ಭಾನುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಅಂದರೆ ಒಂದು 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದಿದ್ದಕ್ಕೆ ಇವಾಗ 9 ಗಂಟೆ ಆದರೂ ಇನ್ನೂ ಪೂಜೆ ಮಾಡಿಲ್ಲ. ಅದಕ್ಕೆ ಹಬ್ಬದ ದಿವಸ ನಾನು ಸ್ವಲ್ಪ ಬೇಗನೆ ಎದ್ದೋಳೋದು, ಪೂಜೆಗಳಾಗಲ್ಲ ಅಂತ, ಅಂದರೆ ಪೂಜೆ ಎಲ್ಲ ಬೇಗ ಮಾಡ್ಬೋದು ಅಂತ. ಇವತ್ತು ಲೇಟಾಗಿದ್ದಿರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಇನ್ನು ತುಪ್ಪ ಕಾಯಿಸ್ಬೇಕಾಗಿತ್ತು, ಬೆಣ್ಣೆ ಕಡ್ದಿಟ್ಟಿದ್ದೆ, ತುಪ್ಪ ಕಾಯಿಸ್ಬೇಕಾಗಿತ್ತು. ಯಾಕಂದರೆ ತುಪ್ಪದ ಬತ್ತಿಗೆ ಇರಲಿಲ್ಲ, ಅದಕ್ಕೆ ಅದನ್ನು ಕೂಡ ಕಾಯಿಸಿಟ್ಟಿದ್ದೀನಿ. ತುಪ್ಪ ಕಾಯಿಸೋದಕ್ಕೆ ಮನೆಯಲ್ಲಿ ಕಡ್ದಿರುವಂಥ ಬೆಣ್ಣೆಗೆ ಮಾಮೂಲಿ ನಾನು ವಿಳೆದೆಲೆ ಹಾಕ್ತೀನಿ. ಹಾಗೆ ಒಂದು ಪೀಸ್ ಚಕ್ಕೆ, ಏಲಕ್ಕಿ, ಒಂದೇ ಒಂದು ಏಲಕ್ಕಿ ಮತ್ತು ಮೆಂತ್ಯ, ಇದಿಷ್ಟನ್ನು ಹುರುಕ್ಬಿಟ್ಟು ಸ್ವಲ್ಪ ಲೈಟಾಗಿ ಪೌಡ್ರ್ ಮಾಡಿಬಿಟ್ಟು ಹಾಕಿರ್ತೀನಿ. ಸೊ ಇದು ರೆಡಿ ಆಗಿದೆ. ಒಂದು ಅರೌಂಡ್ ಒಂದು 2 months ನನಗೆ ಬರುತ್ತೆ. ಯಾಕಂದರೆ ತುಪ್ಪದ ದೀಪ ಹಚ್ಚೋದಕ್ಕೆ ನಾನು ಚಿಕ್ಕ ದೀಪನೇ ಇಟ್ಟಿರೋದು. ಸೊ ಹಾಗೆ ಒಂದು 2 months ನನಗೆ ಆಗುತ್ತೆ. ನೆಕ್ಸ್ಟ್ ನಾನು ಕಡಿದ್ರೆ ಸೇಮ್ ಇದೇ ಥರ ಮಾಡಿ ಇಟ್ಕೊತೀನಿ. ಇವಾಗ ದೀಪಕ್ಕೆ ಹಾಕ್ಬಿಟ್ಟು ಆಮೇಲೆ ಇದನ್ನು ಎತ್ತಿರ್ತೀನಿ. ಸೊ ಇದು ಹೂವೆಲ್ಲ ಪೋಣಿಸೇ ಇರಲಿಲ್ಲ, ಕಷಕ್ಕೆಲ್ಲ ಅದೆಲ್ಲ ಪೋಣಿಸ್ಕೊಂಡು ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಮಮ್ಮಿ ಲೆಗ್ಗೇರಿ ಬ್ರಿಡ್ಜ್ ಮೇಲೆ ಬಂದಾರ ಮಮ್ಮಿ ಹೆಲ್ಮೆಟ್ ಇಲ್ದಾನೆ. ಮನೇಲಿ ಪೂಜೆ ಎಲ್ಲ ಮುಗಿದ ನಂತರ ನಾನು ನನ್ನ ಮಗ ಹಾಗೆ ದರ್ಶನ ಕರ್ಕೊಂಡು ಶಿವ ಪಾರ್ವತಿ ಹಾಗೆ ಗಣಪತಿ ಇರುವಂಥ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ. ಅಲ್ಲಿ ಅಲಂಕಾರ ಹಾಗೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ವಿ. ಆ್ಯಕ್ಚುಲಿ ಶಿವಂಗೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಇನ್ನು ಶಿವರಾತ್ರಿ ಹಬ್ಬಕ್ಕೆ ಉಪವಾಸ ಮಾಡುವಂಥ ಪದ್ಧತಿಗಳೆಲ್ಲ ನಮ್ಮ ಕಡೆ ಎಲ್ಲ ಏನಿಲ್ಲ. ಜಸ್ಟ್ ಅವತ್ತಿನ ದಿವಸ ಶಿವನ ಪೂಜೆ ಮಾಡಿಬಿಟ್ಟು, ಪೂಜೆ ಮಾಡೋರ್ಗೂ ಏನೂ ತಿನ್ನೋದಿಲ್ಲ ಅಷ್ಟೇ. ಪೂಜೆ ಮಾಡಿದ್ಮೇಲೆ ನಾರ್ಮಲಾಗಿ ನಾವು ಯಾವ ರೀತಿ ಊಟ ತಿಂಡಿಗಳ ತೊಗೊತೀವೋ ಆ ರೀತಿ ಮಾಡ್ತೀವಿ. ಸೊ ಅವತ್ತು ಹಬ್ಬ ಇರೋದ್ರಿಂದ ನಮ್ಮ ಮನೆಯವರು ಪನ್ನೀರ್ ತಂದಿದ್ರು. ಹಾಗಾಗಿ ಪನ್ನೀರ್ ಗ್ರೇವಿ ಮಾಡಿ ಪೂರಿನೋ ಅಥವಾ ಚಪಾತಿನೋ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಇನ್ನು ಅಶ್ವಿನಿ ಪನ್ನೀರೆಲ್ಲ ನೀಟಾಗಿ ಹಚ್ಕೊಳ್ತಾ ಇದ್ಲು. ಅಂದರೆ ಪನ್ನೀರೆಲ್ಲ ಕ್ಯೂಬ್ಸ್ ಮಾಡ್ತಾಯಿದ್ಲು. ಹಾಗೆ ಅಡುಗೆಗೆ ಏನೇನು ಬೇಕೋ ಎಲ್ಲದನ್ನು ನಾನು ರೆಡಿ ಮಾಡ್ಕೊಳ್ತಿದ್ದೆ. ಹಚ್ಚಿರೋ ಅಂಥ ಪನ್ನೀರ್ ಕ್ಯೂಬ್ಸ್ನ ನೀಟಾಗಿ ನೀರಲ್ಲಿ ಕೂಡ ವಾಶ್ ಮಾಡಬೇಕು. ಸೊ ಪನ್ನೀರ್ ನಾವು ಹೊರಗಡೆಯಿಂದ ತರೋದ್ರಿಂದ ಒಂದು ಸತಿ 1 or 2 ಟೈಮ್ಸ್ ಅದನ್ನ ವಾಶ್ ಮಾಡಿ ಆಮೇಲೆ ಅದನ್ನು ಮ್ಯಾರಿನೇಟ್ ಮಾಡಿ ನಾವು ಗ್ರೇವಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಪನ್ನೀರ್ ಕ್ಯೂಬ್ಸ್ಗೆ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ, ಅದಾದಮೇಲೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿ ಐದರ್ ನಾವು ಮೊಸರು ಹಾಕ್ಬೋದು. ಮೊಸರಿಲ್ಲ ಅಂತ ಅಂದರೆ ಸ್ವಲ್ಪ ಎಣ್ಣೆ, ಅಂದರೆ ನಾವು ಅಡುಗೆಗೆ ಬಳಸುವಂಥ ಎಣ್ಣೆನೂ ಕೂಡ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸಪ್ ಮಾಡಿ ನಾವು ಅದನ್ನು ಮ್ಯಾರಿನೇಟ್ ಮಾಡಬೇಕು. ಒಂದು 20 to 30 ಮಿನಿಟ್ಸ್ ಟೈಮ್ ಇತ್ತು ಅಂದರೆ ಮ್ಯಾರಿನೇಟ್ ಮಾಡಿ ಮಾಡೋದ್ರಿಂದ ಸಾಫ್ಟಾಗಿರುತ್ತೆ ಕ್ಯೂಬ್ಸು. ಹಾಗೆ ತಿನ್ನೋದಕ್ಕೂ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಪನ್ನೀರ್ ರೆಸಿಪೀಸಲ್ಲಿ ನಮ್ಮಮ್ಮ ಪಾಲಕ್ ಪನ್ನೀರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಅವತ್ತು ಬಟರ್ ಪಾಲಕ್ ಪನ್ನೀರ್ ಮಸಾಲ ಅದನ್ನು ಮಾಡಿದ್ದು ತುಂಬಾ ಚೆನ್ನಾಗಾಗಿತ್ತು. ಸೊ ಆ ರೆಸಿಪಿ ಕೂಡ ನಾನು ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಒಂದು ಕಡೆ ಪನ್ನೀರೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅಶ್ವಿನಿಗೆ ಒಂಚೂರು ಪೂರಿಗೆ ಹಿಟ್ಟೆಲ್ಲ ಕಲಸಿಡು ಅಂತ ಹೇಳಿದ್ದೆ. ನಾನು ಇನ್ನೊಂದು ಕಡೆ ತರಕಾರಿ ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಗೋಧಿ ಹಿಟ್ಟಲ್ಲೇ ನಾವು ಪೂರಿ ಮಾಡೋದು. ಚಪಾತಿಗಿಂತ ಪೂರಿ ಚೆನ್ನಾಗಿರುತ್ತೆ. ಪೂರಿ ಮಾಡೋಣ ತುಂಬ ದಿವಸ ಆಯಿತು ಅಂದ್ಬಿಟ್ಟು ಪೂರಿಗೇ ಹಿಟ್ಟನ್ನ ಕಲಿಸ್ತಾ ಇರೋದು. ಪೂರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಕಾದಿರೋ ಅಂಥ ಬಿಸಿ ಬಿಸಿ ಎಣ್ಣೆ ಹಾಕೋಬೇಕು. ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಸ್ವಲ್ಪ ಗಟ್ಟಿಗೆ ಕಲಸೋದ್ರಿಂದ ಪೂರಿ ತುಂಬ ಚೆನ್ನಾಗಾಗತ್ತೆ. ಒಂದು ಕಡೆ ಪೂರಿ ಹಿಟ್ಟೆಲ್ಲ ಅಶ್ವಿನಿ ಎಲ್ಲ ರೆಡಿ ಮಾಡ್ಕೊತಾ ಇದ್ಲು. ಇನ್ನೊಂದು ಕಡೆ ನಾನು ತರಕಾರಿ ಎಲ್ಲ ಹಚ್ಚಿ, ಅಂದರೆ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇಬ್ಬರು ಕೂಡ ಮಾತಾಡಿಕೊಂಡು ಮಾಡ್ತಾಯಿದ್ವಿ. ಹೊರಗಡೆ ನಮ್ಮ ಮನೆಯವ್ರು ಏನೋ ಹೇಳ್ಕೊಂಡು ತಮಾಷೆ ಮಾಡ್ತಾಯಿದ್ರು. ಕಟ್ ಮಾಡ್ತಾರೆ ನನಗೆ ಕಣ್ಣಿಗೆ ಏನೋ ಹೇಗಿದ್ರು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀವಿ, ಹಾಗೆ ಪೂರಿ ಮಾಡ್ತಾಯಿದ್ದೀವಿ. ಪನ್ನೀರ್ ಗ್ರೇವಿ ಜೊತೆಗೆ ಬರೀ ರೈಸ್ಗಿಂತ ಗೀ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ತುಂಬ ಇಷ್ಟ ಅಂತ. ಆಮೇಲೆ ನಾನು ಒಟ್ಟಿನಲ್ಲಿ ಒಂದು ಸ್ವಲ್ಪ ರೈಸ್ ತೊಳೆದಿಡೋಣ ಅಂತ ಇದ್ದೆ. ಸೊ ಅದ್ರ ಬದಲು ಒಂಚೂರು ಗೀ ರೈಸೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅದಕ್ಕೂ ಕೂಡ ಮತ್ತೆ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಗೀ ರೈಸ್ಗೂ ಎಲ್ಲ ತರಕಾರಿ ಎಲ್ಲ ಬಿಡಿಸಿ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಟೆ. ಸೊ ನಮ್ಮಮ್ಮ ಪನ್ನೀರ್ ಗ್ರೇವಿ ಎಲ್ಲ ಮಾಡಿಕೊಡ್ತೀನಿ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗೆ ಅವರೇ ಮಾಡಿದ್ರು, ನಾನು ಜಸ್ಟ್ ಹಚ್ಕೊಟ್ಟಿದ್ದೆ ಅಷ್ಟೇ. ಸೊ ಪನ್ನೀರ್ ಗ್ರೇವಿ ಮಾಡೋದನ್ನು ಕೂಡ ವಿಡಿಯೋ ಶೂಟ್ ಮಾಡಿಕೊಂಡೆ. ಸೊ ಹಾಗೆ ಶೂಟ್ ಮಾಡಿಕೊಂಡು ಹಾಗೆಯೇ ವ್ಲಾಗ್ನೂ ಕೂಡ ಮಾಡಿಕೊಂಡು ಇನ್ನು ಅಮ್ಮ ಪನ್ನೀರ್ ಗ್ರೇವಿ ಎಲ್ಲ ಮಾಡೋದು ತೋರಿಸ್ತಾಯಿದ್ರು. ಯಾವುದೇ ಹಬ್ಬ ಬರಲಿ ನಮ್ಮ ಹೆಣ್ಮಕ್ಳಿಗಂತೂ ರೆಸ್ಟೇ ಇರೋದಿಲ್ಲ.
ಹಬ್ಬ ಬಂದರೆ ಹಿಂದಿನ ದಿವಸ ಅಥವಾ ಒಂದು ವಾರಕ್ಕೆ ಮುಂಚೆಯಿಂದನೂ ಆ ಕ್ಲೀನಿಂಗ್ ಈ ಕ್ಲೀನಿಂಗ್ ಅಂದ್ಕೊಂಡು ಕ್ಲೀನ್ ಮಾಡೋದೇ ಆಗುತ್ತೆ. ಇನ್ನು ಹಬ್ಬದ ಹಿಂದಿನ ದಿವಸ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದು ಅಥವಾ ದೇವ್ರ ಮನೆಗೆ ಅಲಂಕಾರ ಮಾಡೋದಕ್ಕೆ ಹೂಗಳೆಲ್ಲ ತರೋದು, ಪೋಣಿಸ್ಕೊಳ್ಳೋದು, ಈ ರೀತಿ ಕೆಲಸಗಳಿರುತ್ತೆ. ಇನ್ನು ಹಬ್ಬದ ದಿವಸ ಹಬ್ಬ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಬರೋದು ಅದೆಲ್ಲ ಇರುತ್ತೆ. ಅದಾದಮೇಲೆ ಸಂಜೆ ಅಷ್ಟರಲ್ಲಿ ಈ ರೀತಿ ಏನಾರು ಸ್ಪೆಷಲ್ ಮಾಡೋದು, ತಿನ್ನೋದು ಇದ್ದೇ ಇರುತ್ತೆ. ಸೊ ಆ ರೀತಿ ಕೆಲಸಗಳು ಮಾಡಿಕೊಂಡು ಹಬ್ಬದ ದಿವಸ ಆ ದಿನ ಹೇಗೆ ಕಳೀತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಂದರೆ ಒಂದು ದಿವಸ ಎಷ್ಟು ಬೇಗ ಹೋಗುತ್ತೆ ಅಂದರೆ ಒಂದು 2 hours 3 hours ನಾವು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಆ ರೀತಿ ಹೋಗ್ಬಿಡುತ್ತೆ. ಚಿಟಿಕೆ ಹೊಡೆಯೋಷ್ಟರಲ್ಲಿ ಹೋಗುತ್ತೆ ಅಂತಾರಲ್ಲ, ಹಾಗೆ ಟೈಮ್ ಪಾಸ್ ಆಗೋದು ಗೊತ್ತಾಗೋದಿಲ್ಲ, ಟೈಮ್ ಹೋಗೋದು ಗೊತ್ತಾಗೋದಿಲ್ಲ, ಒಂದು ದಿವಸ ಹೇಗೆ ಕಳೀತು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಎನಿವೇ ಗ್ರೇವಿ ರೆಡಿ ಆಯಿತು. ಹಾಗೆಯೇ ಗೀ ರೈಸ್ ಕೂಡ ಇನ್ನೊಂದು ಕಡೆ ರೆಡಿ ಮಾಡಿದ್ರು. ಮನೆಯೆಲ್ಲ ಅಡುಗೆ ಎಲ್ಲ ಮಾಡಿದ್ದು, ನಾವು ಜಸ್ಟ್ ಹೆಲ್ಪ್ ಮಾಡಿದ್ದಷ್ಟೇ. ಸೊ ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲೇ ಒಂದು 8:30 ಅಷ್ಟರಲ್ಲಿ ಆಯಿತು. ಅಡುಗೆ ಎಲ್ಲ ಮಾಡಿದ್ಮೇಲೆ ಇನ್ನು ಮಕ್ಕಳಂತೂ ಕಾಯ್ತಾಯಿದ್ರು. ಅದರಲ್ಲೂ ಎಸ್ಪೆಷಲಿ ನನ್ನ ಮಗ ಈ ರೀತಿ ಪನ್ನೀರ್ ರೆಸಿಪೀಸ್ ಅಂದರೆ ಅವ್ನು ತುಂಬ ಇಷ್ಟ. ಸೊ ಎಲ್ಲ ಅಡುಗೆ ಆಗೋದನ್ನೇ ಕಾಯ್ತಾಯಿದ್ರು. ಮಾಡಿದ್ಮೇಲೆ ಇನ್ನೇನು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದಷ್ಟೆ. ಸೊ ಎನಿವೇ ಹಬ್ಬದ ದಿವಸ ನಮ್ಮ ಮನೇಲಿ ಈ ರೀತಿ ಆ ಡೇ ಸ್ಪೆಂಡ್ ಆಯಿತು ಅಂತ ಹೇಳ್ಬೋದು. ಸೊ ಇದಿಷ್ಟು ಮಾಡ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ಪನ್ನೀರ್ ರೆಸಿಪಿ ಏನಿದೆ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆದರೆ ನಾನು ಹೇಳ್ದಂಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.